ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 29, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳಿನ ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ದುಬ್ರಿ ಪುಲ್ಬರಿ ಸೇತುವೆ. ಗಮನಿಸಿ, ಇಂಗ್ಲೀಷಲ್ಲಿ ದುಬ್ರಿ ಪುಲ್ಬರಿ ಬ್ರಿಡ್ಜ್. ಈ ಸೇತುವೆಯು ಭಾರತದ ಕೆಳಗಿನ ಯಾವ ಯಾವ ರಾಜ್ಯಗಳನ್ನು ಸಂಪರ್ಕಿಸುತ್ತದೆ? ನೋಡಿ, ಇದು ಅಸ್ಸಾಂ ಮತ್ತು ಮೇಘಾಲಯ ರಾಜ್ಯಗಳನ್ನು ಸಂಪರ್ಕಿಸುತ್ತದೆ. ಸುದ್ದಿಯಲ್ಲಿದೆ, ಸೊ ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದೊಂದು ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇದು ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಓಕೆ. ಸೊ ಇದು 59% ಏನಿದೆ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಓಕೆ, ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್. ಓಕೆ, ಗಮನಿಸಬಹುದು. ಓಕೆ, ಗಮನಿಸಿ, ಇದು ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಆಗಿದೆ. ಓಕೆ, ಟೋಟಲ್ ಆಗಿ ಇದು ನೋಡಿ 19.28 ಕಿಲೋಮೀಟರ್ ಇರ್ತಕ್ಕಂಥದ್ದು ಈ ಬ್ರಿಡ್ಜ್. ಓಕೆ, ಸೊ ಈ ಬ್ರಿಡ್ಜ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಇದು ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿರುವ 4 ಪಥಗಳ ಸೇತುವೆಯಾಗಿದ್ದು, ಅಸ್ಸಾಂನ ದುಬ್ರಿ ಮತ್ತು ಮೇಘಾಲಯದ ಪುಲ್ಬರಿಯನ್ನು NH 127B ಸಂಪರ್ಕಿಸುತ್ತದೆ. ಸೇತುವೆಯು ನೋಡಿ 19.3 ಕಿಲೋಮೀಟರ್ ಉದ್ದವಾಗಿದ್ದು, ಗಮನಿಸಿ, 19.3 ಕಿಲೋಮೀಟರ್ ಉದ್ದವಾಗಿದ್ದು, ಇದು ದೇಶದಲ್ಲಿ ಅತಿ ಹೆಚ್ಚು ನದಿ ಸೇತುವೆಯಾಗಿದೆ. ಗಮನಿಸಿ, ಇದು ಇಂಪಾರ್ಟೆಂಟ್. ದೇಶದಲ್ಲಿ ಅತಿ ಹೆಚ್ಚು ನದಿ ಸೇತುವೆ. ಓಕೆ, ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಅಂತ ಕರೀತಾರೆ. ಇದು ಸುಮಾರು 12,625 ಕಿಲೋಮೀಟರ್ಗಳಷ್ಟು ವಿಸ್ತರಿಸುವ ಸಂಚರಣ ಸೇತುವೆಯನ್ನು ಒಳಗೊಂಡಿದೆ. ಸೊ 1ನೇ ಕ್ವಶನ್ ಇದು. ಇಷ್ಟು ಮಾಹಿತಿ ಇಂಪಾರ್ಟೆಂಟು. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ DRDO ಅಡಿಯಲ್ಲಿ ಬರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಅಂದರೆ DRDL ಇತ್ತೀಚೆಗೆ ನೋಡಿ ಸ್ಕ್ರಾಮ್ಜೆಟ್ ಎಂಜಿನ್ನ ನೆಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು. ನೋಡಿ, ಸ್ಕ್ರಾಮ್ಜೆಟ್ ಎಂಜಿನ್ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಹಾಗಾದರೆ ಈ ಎಂಜಿನ್ ಏನಿದೆ, ಇದು ಉಸಿರಾಡಲು ಅಥವಾ ಆರಲು ಏನನ್ನು ಬಳಸುವ ಒಂದು ಎಂಜಿನ್ ಆಗಿದೆ. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಏರನ್ನು ಬಳಸುತ್ತದೆ. ಓಕೆ, ಗಮನಿಸಿ, ಈ ತರಹದ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟು. ಇದು ಗಾಳಿಯ ಮೂಲಕ ಸಂಚರಿಸುವಂತಹ ಒಂದು ಸ್ಕ್ರಾಮ್ಜೆಟ್ ಎಂಜಿನ್ ಆಗಿದೆ. ಹಾಗಾದರೆ ಏನಿದು ಸ್ಕ್ರಾಮ್ಜೆಟ್ ಎಂಜಿನ್ನು? ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ಈ ಪಾಯಿಂಟ್ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಸೊ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. DRDO ಅಚೀವ್ಸ್ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಇನ್ ಸ್ಕ್ರಾಮ್ಜೆಟ್ ಎಂಜಿನ್ ಡೆವಲಪ್ಮೆಂಟ್. ಓಕೆ, ಸ್ಕ್ರಾಮ್ಜೆಟ್ ಎಂಜಿನ್ನಲ್ಲಿ ಇದು ಒಂದು ಸಮರ್ಥನೀಯವಾದ ಸಾಧನೆ ಮಾಡಿದೆ. ಸೊ ಏನು ಸಾಧನೆ ಮಾಡಿದೆ ಇದು? ನೋಡಿ, ಕಂಡಕ್ಟ್ ಆ್ಯಕ್ಟಿವ್ ಕೂಲ್ಡ್ ಸ್ಕ್ರಾಮ್ಜೆಟ್ ಸಬ್ಸ್ಕೇಲ್. ಗಮನಿಸಿ, ಗ್ರೌಂಡ್ ಟೆಸ್ಟ್ ಫಾರ್ 1000 ಸೆಕೆಂಡ್ನಷ್ಟು. ಸೊ ಗ್ರೌಂಡ್ ಟೆಸ್ಟ್ ಇದು ಯಶಸ್ವಿಯಾಗಿರತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ. ನಾವು ಹೇಳಿದಂತೆ ಹೈದರಾಬಾದ್ನಲ್ಲಿ 1000 ಸೆಕೆಂಡುಗಳಿಗೂ ಹೆಚ್ಚು ಕಾಲ ಸ್ಕ್ರಾಮ್ಜೆಟ್ ಎಂಜಿನ್ನ ನೆಲದ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಏನಿದು ಸ್ಕ್ರಾಮ್ಜೆಟ್ ಎಂಜಿನ್? ಸ್ಕ್ರಾಮ್ಜೆಟ್ ಎಂಬುದು, ಗಮನಿಸಿ, ಸೂಪರ್ಸಾನಿಕ್ ದಹನಕಾರಿ ರಾಮ್ಜೆಟ್ ಅಂತ ಕರೀತಾರೆ ನೋಡಿ. ಇದು ವಿಶ್ವೃತ ರೂಪ. ಸ್ಕ್ರಾಮ್ಜೆಟ್ ಅಂದರೆ ಸೂಪರ್ಸಾನಿಕ್ ದಹನಕಾರಿ ರಾಮ್ಜೆಟ್. ಸೊ ಈ ಸ್ಕ್ರಾಮ್ಜೆಟ್ ಎಂಬುದು ಹೈಪರ್ಸಾನಿಕ್ ವೇಗಗಳಲ್ಲಿ, ಹೈಪರ್ಸಾನಿಕ್ ಅಂದರೆ ಮ್ಯಾಕ್ 5 ಮತ್ತು ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಸಂಚರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವುಗಳಿಗೆ ನಾವು ಹೈಪರ್ಸಾನಿಕ್ ವೇಗ ಅಂತ ಕರಿತೀವಿ. ಸೊ ಹೈಪರ್ಸಾನಿಕ್ ವೇಗಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿರತಕ್ಕಂಥ
ಗಾಳಿಯನ್ನು ಉಸಿರಾಡುವ ಎಂಜಿನ್ ಆಗಿದೆ ಈ ಸ್ಕ್ರಾಮ್ ಜೆಟ್. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಸೊ ಇಷ್ಟು ಪಾಯಿಂಟ್ ಗಮನಿಸಬೇಕು. ಈ ಮೇನ್ ಪಾಯಿಂಟ್ ಇದೆ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಓಕೆ, ಇದೊಂದು ಹೈಪರ್ಸಾನಿಕ್ ವೇಗದಲ್ಲಿ ಸಂಚರಿಸುತ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸ್ಕ್ರಾಮ್ ಜೆಟ್ ಎಂಬುದು ಸೂಪರ್ಸಾನಿಕ್ ದಹನಕಾರಿ ರಾಮ್ ಜೆಟ್ ಆಗಿದೆ. ಸೊ ಗಾಳಿಯನ್ನು ಬಳಸಿಕೊಂಡು ಇದು ಹಾರಾಟವನ್ನು ನಡೆಸುತ್ತದೆ. ಓಕೆ, ಸಾಂಪ್ರದಾಯಿಕ ಜೆಟ್ ಎಂಜಿನ್ಗಳಿಗಿಂತ ಭಿನ್ನವಾಗಿ ಇದು ತಿರುಗುವ ಕಂಪ್ರೆಸರ್ಗಳನ್ನು ಬಳಸುವುದಿಲ್ಲ. ಬದಲಿಗೆ ಗಾಳಿಯನ್ನು ಸಂಕುಚಿತಗೊಳಿಸಲು ವಾಹನದ ಹೆಚ್ಚಿನ ವೇಗವನ್ನು ಅವಲಂಬಿಸಿದೆ. ಸ್ಕ್ರಾಮ್ ಜೆಟ್ಗಳು ಸೂಪರ್ಸಾನಿಕ್ ದಹನವನ್ನು ಸಕ್ರಿಯಗೊಳಿಸುತ್ತವೆ. ಇದು ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳಿಗೆ ಸೂಕ್ತವಾಗಿದೆ. ಓಕೆ, ಗಮನಿಸಬಹುದು, ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳಿಗೆ ಸೂಕ್ತ. ಹಾಗಾದರೆ ಸ್ಕ್ರಾಮ್ ಜೆಟ್ ಎಂಜಿನ್ ಕಾರ್ಯಾಚರಣಾ ತತ್ವ ನೋಡಿ. ಗಾಳಿಯ ಸೇವನೆ ಆಗುತ್ತೆ ಇಲ್ಲಿ. ವಾಹನವು ಈಗಾಗಲೇ ಸೂಪರ್ಸಾನಿಕ್ ವೇಗದಲ್ಲಿ ಅಂದರೆ ಮ್ಯಾಕ್ 3+ ಹಾರುತ್ತದೆ. ರಾಮ್ ಜೆಟ್ ಅಂದರೆ ಇದು ಸೂಪರ್ಸಾನಿಕ್ ಮ್ಯಾಕ್ 3 to 6 ಒಂದು ವ್ಯಾಪ್ತಿಯಲ್ಲಿ ಸಂಚರಿಸುತ್ತದೆ. ಅಂದರೆ ಗಾಳಿಯನ್ನು ಸಂಕುಚಿತಗೊಳಿಸಲು ಮುಂದಕ್ಕೆ ಚಲನೆಯ ಅಗತ್ಯವಿದೆ ರಾಮ್ ಜೆಟ್ಗೆ. ಸೊ ಸ್ಕ್ರಾಮ್ ಜೆಟ್ ಅಂದರೆ ಹೈಪರ್ಸಾನಿಕ್. ಇದು ಸ್ಕ್ರಾಮ್ ಜೆಟ್ ಮ್ಯಾಕ್ 5+ ವೇಗದಲ್ಲಿ ಸಂಚರಿಸುತ್ತದೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್, ಹೈಪರ್ಸಾನಿಕ್ ಅಂದ್ರೇ ಅತಿ ವೇಗ. ಮ್ಯಾಕ್ 5+ ವೇಗದಲ್ಲಿ ಸಂಚರಿಸುತ್ತದೆ ಅಂದರೆ ಶಬ್ದಾತೀತ ವೇಗದಲ್ಲಿ. ಓಕೆ, ಸೊ ಸೆಕೆಂಡಿಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತದೋ ಗೊತ್ತಾಗಲ್ಲ, ಆ ರೀತಿಯಾಗಿ ಶಬ್ದಾತೀತ. ಓಕೆ, ಶಬ್ದವು ನಾವು ಮಾತನಾಡಿದಾಗ ಎಷ್ಟು ಬೇಗನೆ ಹೋಗುತ್ತೆ ನೋಡಿ. ಸೊ ಆ ಒಂದು ವೇಗದಲ್ಲಿ ಸಂಚರಿಸ್ತಕ್ಕಂಥದ್ದೇ ಹೈಪರ್ಸಾನಿಕ್. ಓಕೆ, ಸೊ ಹೈಪರ್ಸಾನಿಕ್ ಕ್ಷಿಪಣಿ ಬಗ್ಗೆ ನಾವು ನೋಡೋದಾದರೆ, ಹೈಪರ್ಸಾನಿಕ್ ಕ್ಷಿಪಣಿಯು ಮ್ಯಾಕ್ 5ಗಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಸಾಂಪ್ರದಾಯಿಕ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಗಿಂತ ಭಿನ್ನವಾಗಿ ಹೆಚ್ಚಿನ ವೇಗ ಮತ್ತು ಕುಶಲತೆಯನ್ನು ಇದು ನೀಡುತ್ತದೆ. ಸೊ ಇಲ್ಲಿ ನೀವು ಗಮನಿಸಬೇಕು. ಇಷ್ಟು ಮಾಹಿತಿ 2ನೇ ಕ್ವಶನ್ ಆಗಿತ್ತು. ಇನ್ನು 3ನೇ ಕ್ವಶನ್ ನೋಡಿ. SVES ಅಂದರೆ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆ. ಗಮನಿಸಬಹುದು, ಸಾರ್ಕ್ ವೀಸಾ ಎಕ್ಸೆಂಪ್ಷನ್ ಸ್ಕೀಮ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಓಕೆ, ಈ ಯೋಜನೆ ಅಡಿಯಲ್ಲಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತಕ್ಕೆ ಪ್ರಯಾಣಿಸಲು ಅವಕಾಶವಿಲ್ಲ ಎಂದು ಭಾರತ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿತು ಅಥವಾ ಘೋಷಿಸಿತು. ಯಾವ ಕಾರಣಕ್ಕಾಗಿ? ಪಹಲ್ಗಾಮ್ ಉಗ್ರಗಾಮಿಗಳ ಭಯೋತ್ಪಾದಕ ದಾಳಿಯ ನಂತರ. ಹಾಗಾದರೆ ಈ SVES ಅನ್ನು ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಓಕೆ, ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, 1992ರಲ್ಲಿ ಪ್ರಾರಂಭಿಸಲಾಯಿತು. ಏನಿದು ಸ್ಕೀಮ್? ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ನೋಡಿ. ವಾಟ್ ಈಸ್ ಸಾರ್ಕ್ ವೀಸಾ ಎಕ್ಸೆಂಪ್ಷನ್ ಸ್ಕೀಮ್? ಓಕೆ, ಸಾರ್ಕ್ ವೀಸಾ ಎಕ್ಸೆಂಪ್ಷನ್ ಸ್ಕೀಮ್ ದಟ್ ಇಂಡಿಯಾ ಕ್ಯಾನ್ಸಲ್ಡ್ ಫಾರ್ ಪಾಕಿಸ್ತಾನ್ ನ್ಯಾಷನಲ್ಸ್ ಆಫ್ಟರ್ ಪಹಲ್ಗಾಮ್ ಅಟ್ಯಾಕ್ ನಂತರ ಪಾಕಿಸ್ತಾನ ನ್ಯಾಷನಲ್ಸ್ ಏನಿದ್ದಾರೆ, ಸೊ ಅವರಿಗೆ ಈ ವೀಸಾವನ್ನು ರದ್ದು ಮಾಡಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ನೋಡೋಣ ಏನಿದು ವೀಸಾ. ಇದನ್ನು 1992ರಲ್ಲಿ ಪ್ರಾರಂಭಿಸಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಸಾರ್ಕ್ ದೇಶಗಳ ಕೆಲವು ವರ್ಗದ ಗಣ್ಯರಿಗೆ ವಿಶೇಷ ಪ್ರಯಾಣ ದಾಖಲೆ ನೀಡುತ್ತದೆ. ನೋಡಿ, ಕೆಲವು ವರ್ಗದ ಗಣ್ಯರು. ಹಾಗಾದರೆ ಕೆಲವು ವರ್ಗದ ಗಣ್ಯರು ಅಂದರೆ ಯಾರ್ಯಾರು ಅಂದರೆ, ಈ ವಿಶೇಷ ಉಪಕರಣ ಏನಿದೆ, ಈ ದೇಶಗಳ ನಡುವೆ ಪ್ರಯಾಣಿಸಲು ವೀಸಾ ಅಥವಾ ಇತರ ಪ್ರಯಾಣ ದಾಖಲೆಗಳ ಅಗತ್ಯದಿಂದ ವಿನಾಯಿತಿ ನೀಡುತ್ತದೆ. ಪ್ರಸ್ತುತ ಪಟ್ಟಿಯಲ್ಲಿ 24 ವರ್ಗಗಳ ಅರ್ಹ ವ್ಯಕ್ತಿಗಳು ಸೇರಿದ್ದಾರೆ. ಇದರಲ್ಲಿ ಮುಖ್ಯವಾದವರು ಗಣ್ಯ ವ್ಯಕ್ತಿಗಳು, ಉನ್ನತ ನ್ಯಾಯಾಲಯಗಳ ನ್ಯಾಯಾಧೀಶರು, ಸಂಸದರು, ಹಿರಿಯ ಅಧಿಕಾರಿಗಳು, ಉದ್ಯಮಿಗಳು, ಪತ್ರಕರ್ತರು, ಕ್ರೀಡಾಪಟುಗಳು ಸೇರಿದ್ದಾರೆ. ಓಕೆ, ನೆಕ್ಸ್ಟು ವೀಸಾ ಸ್ಟಿಕ್ಕರ್ನ ಮಾನ್ಯತೆ ಸಾಮಾನ್ಯವಾಗಿ 1 ವರ್ಷದ್ದಾಗಿರುತ್ತದೆ. ಇದರಲ್ಲಿ ಅನುಷ್ಠಾನವನ್ನು ಸಾರ್ಕ್ ಸದಸ್ಯ ರಾಷ್ಟ್ರಗಳ ವಲಸೆ ಅಧಿಕಾರಿಗಳು ನಿಯಮಿತವಾಗಿ ಪರಿಶೀಲಿಸುತ್ತಾರೆ ಇದರ ಅಂಡರಲ್ಲೇ. ಹಾಗಾದರೆ ಸಾರ್ಕ್ ವೀಸಾ ಬಗ್ಗೆ ತಿಳ್ಕೊಂಡ್ವಿ. ಏನಿದು ಸಾರ್ಕ್?
ಸಾರ್ಕ್ ಎಂಬುದು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ. ಇದನ್ನು ಡಿಸೆಂಬರ್ 8, 1985ರಂದು ಸ್ಥಾಪಿಸಲಾಯಿತು ಸಾರ್ಕನ್ನು. ನೋಡಿ, ಸಾರ್ಕ್ ಯಾವಾಗ ಸ್ಥಾಪನೆಯಾಯಿತು? ಡಿಸೆಂಬರ್ 8, 1985ರಲ್ಲಿ ಪ್ರಾರಂಭಿಸಲಾಯಿತು ಇದನ್ನು. ಸೊ ಈ ಸಂಘದ ಕಾರ್ಯದರ್ಶಿ ಕಚೇರಿಯನ್ನು ಜನವರಿ 1987ರಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ಸ್ಥಾಪನೆ ಮಾಡಲಾಯಿತು. ಓಕೆ, ಅಂದರೆ ಸಾರ್ಕ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಾರೆ. ಎಲ್ಲಿದೆ? ನೇಪಾಳದ ಕಾಠ್ಮಂಡುವಿನಲ್ಲಿದೆ. ಇದನ್ನು ಜನವರಿ 1987ರಲ್ಲಿ ಪ್ರಾರಂಭಿಸಲಾಯಿತು. ಸೊ ಪ್ರಸ್ತುತ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಒಟ್ಟು 8 ಸದಸ್ಯ ರಾಷ್ಟ್ರಗಳಿದ್ದಾವೆ. ಓಕೆ, ಒಂದನೇದಾಗಿ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ. ಇವು 8 ಸಾರ್ಕ್ ರಾಷ್ಟ್ರಗಳು. ಇಷ್ಟು ಮಾಹಿತಿ 3ನೇ ಕ್ವಶನ್ ಆಗಿತ್ತು. ಇನ್ನು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ ನೋಡಿ, ಕ್ಲೋರ್ಫಿರಿಫೋಸ್ನಂತಹ ಅಪಾಯಕಾರಿ ರಾಸಾಯನಿಕಗಳು. ಹಾಗಾದರೆ ಕ್ಲೋರ್ಫಿರಿಫೋಸ್ ಎಂಬುದು ಒಂದು ಅಪಾಯಕಾರಿ ರಾಸಾಯನಿಕ ಅಂತ ನಿಮಗೆ ಗೊತ್ತಾಯಿತು. ಕ್ಲೋರ್ಫಿರಿಫೋಸ್ನಂತಹ ಅಪಾಯಕಾರಿ ರಾಸಾಯನಿಕಗಳನ್ನು ಪರಿಹರಿಸುವ, ನೋಡಿ ಈ ರಾಸಾಯನಿಕಗಳನ್ನು ಪರಿಹರಿಸುವ ಬಾಸೆಲ್ ಒಪ್ಪಂದ, ರೋಟರ್ಡ್ಯಾಮ್ ಒಪ್ಪಂದ, ಸ್ಟಾಕ್ಹೋಮ್ ಸಮಾವೇಶ ಅಥವಾ ಒಪ್ಪಂದ. ಸೊ ಈ ಒಪ್ಪಂದಗಳ 2025ರ ಸರ್ವಪಕ್ಷಗಳ ಸಮ್ಮೇಳನ, ಅಂದರೆ ಕೋಪ್ ಅಥವಾ ಈ ಸಮ್ಮೇಳನ ಕಾನ್ಫರೆನ್ಸ್ ಪಾರ್ಟೀಸ್ ಅಂತ ಕರೀತಾರೆ. ಅಂದರೆ ಬಾಸೆಲ್, ರೋಟರ್ಡಮ್, ಸ್ಟಾಕ್ಹೋಮ್ ಸಮಾವೇಶಗಳು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿದೆ? ಮೋಸ್ಟ್ ಇಂಪಾರ್ಟೆಂಟು, ಜಿನೇವಾದಲ್ಲಿ ನಡೀತಾ ಇದೆ ಸ್ನೇಹಿತರೆ, ಗಮನಿಸಬಹುದು ಇಷ್ಟೆಲ್ಲ ಸಮ್ಮೇಳನಗಳು. ಹಾಗಾದರೆ ಈ ಬಾಸೆಲ್ ಸಮ್ಮೇಳನ, ರೋಟರ್ಡ್ಯಾಮ್ ಆಗಿರ್ಬೋದು, ಸ್ಟಾಕ್ಹೋಮ್ ಸಮಾವೇಶ, ಇವೆಲ್ಲವೂ ಕೂಡ ಅಪಾಯಕಾರಿ ರಾಸಾಯನಿಕಗಳನ್ನು ತೊಡೆದು ಹಾಕಲಿಕ್ಕೆ ಇರತಕ್ಕಂಥ ಒಂದು ಸಮಾವೇಶಗಳು ಎಂಬುದು ನೀವಿಲ್ಲಿ ಗಮನಿಸಬೇಕು. ಕ್ಲೋರ್ಫಿರಿಫೋಸ್ ಎಂಬುದು ಒಂದು ಅಪಾಯಕಾರಿ ರಾಸಾಯನಿಕ. ಓಕೆ, ಸೊ ಹೆಚ್ಚಿನ ಡೀಟೇಲ್ಸನ್ನು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಂಡಿಯಾ ಮಸ್ಟ್ ಆ್ಯಕ್ಟ್ ಎಗೇನೆಸ್ಟ್ ನೋಡಿ ಕ್ಲೋರೋಫಿರಿಫೋಸ್ ಪೆಸ್ಟಿಸೈಡ್ಸ್ ಅಹೀಡ್ ಆಫ್ ಗ್ಲೋಬಲ್ ಕೆಮಿಕಲ್ ಸಮ್ಮಿಟ್ ಇನ್ ಜಿನೇವಾ. ಸೊ ಜಿನೇವಾದಲ್ಲಿ ಈ ಸಮ್ಮೇಳನ ಈ ವರ್ಷ ಜರುಗ್ತಾ ಇದೆ. ಓಕೆ, ಸೊ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಆಲ್ರೆಡಿ ನಾವು ನೋಡಿದ್ವಿ. ಓಕೆ, ಸೊ ಈ ಸಮ್ಮೇಳನ ಏಪ್ರಿಲ್ 28ರಿಂದ ಮೇ 9ರವರೆಗೂ ಜಿನೇವಾದಲ್ಲಿ ಈ ಸಮಾವೇಶಗಳು ನಡೀತಾ ಇದ್ದಾವೆ. ನೋಡಿ, ಈ ಥರದ ಕ್ವಶನ್ಗಳೆಲ್ಲ ಈ ರೀತಿಯ ಎಕ್ಸಾಮ್ಗಳಲ್ಲಿ ರೀಸೆಂಟಾಗಿ ಕೇಳ್ತಾ ಇದ್ದಾರೆ. ಓಕೆ, ಸೊ ಏನಿದು ಕ್ಲೋರ್ಫಿರಿಫೋಸ್? ವಿಶ್ವ ಆರೋಗ್ಯ ಸಂಸ್ಥೆ WHO ಏನಿದೆ, ಸೊ ಇದನ್ನು ಮಧ್ಯಮ ಅಪಾಯಕಾರಿ ಎಂದು ವರ್ಗೀಕರಿಸಲ್ಪಟ್ಟಂತಹ ಒಂದು ಕೀಟನಾಶಕ. ಸೊ ಕ್ಲೋರ್ಫಿರಿಫೋಸನ್ನು 40ಕ್ಕೂ ಹೆಚ್ಚು ದೇಶಗಳಲ್ಲಿ ನಿಷೇಧ ಆಗಿದೆ. ಆದರೆ ಭಾರತದಲ್ಲಿ 18 ಬೆಳೆಗಳಲ್ಲಿ ಇನ್ನೂ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ ನಾವು. ಓಕೆ, ಇನ್ನು ಮುಖ್ಯವಾಗಿ ಇದು ಏನು ಮಾಡುತ್ತದೆ? ಇದರ ಸೇವನೆಯಿಂದಾಗಿ ನಮಗೆ ನರಗಳು, ನ್ಯೂರಾನ್ಗಳ ಅಲ್ಲಿ ವಿಷ ತುಂಬಿಕೊಳ್ಳುತ್ತೆ, ಸಂತಾನೋತ್ಪತ್ತಿಯಲ್ಲಿ ವಿಷತ್ವ ಉಂಟಾಗುತ್ತದೆ. ಈಗ ತಾನೇ ಜನಿಸದಲ್ಲಿರ್ತಕ್ಕಂಥ ಹುಟ್ಟಲಿರುವ ಮಕ್ಕಳಲ್ಲಿ ಬದಲಾಯಿಸಲಾಗದ ಮೆದುಳಿನ ಹಾನಿ ಮತ್ತು ಅದರ ಚಲನಶೀಲತೆಯಿಂದಾಗಿ ದೂರದ ಪರಿಸರ ವ್ಯವಸ್ಥೆಗಳನ್ನು ಕಲುಷಿತಗೊಳಿಸುವ ಸಾಮರ್ಥ್ಯದೊಂದಿಗೆ ಸಂಬಂಧ ಹೊಂದಿದೆ ಇದು. ಓಕೆ, ಸೊ ಆ ಕಾರಣಕ್ಕಾಗಿ ಈ ಸಮ್ಮೇಳನ ಜಿನೇವಾದಲ್ಲಿ ನಡೀತಾ ಇದೆ. ಸೊ ಆ ಸಮ್ಮೇಳನಗಳ ಹೆಸರುಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ ಉಲ್ಲೇಖಿಸಿರುವಂತೆ, ನೋಡಿ ಬಾಂಬೆ ಹೈಕೋರ್ಟ್ ಒಂದು ಪ್ರಮುಖವಾಗಿರತಕ್ಕಂಥ ಸಿದ್ಧಾಂತವನ್ನು ಉಲ್ಲೇಖಿಸಿದೆ. ಆ ಸಿದ್ಧಾಂತದ ಹೆಸರು ನೋಡಿ ಫ್ಯಾರೆನ್ಸ್ ಪ್ಯಾಟ್ರಿಯೇ ಸಿದ್ಧಾಂತ, ಆರ್ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ನೀವು. ಓಕೆ, ಸೊ ಡಾಕ್ಟ್ರಿನ್ ಆಫ್ ಪ್ಯಾರೆನ್ಸ್ ಪ್ಯಾಟ್ರಿಯೇ ಅಂತ ಕರೀತಾರೆ. ಸೊ ಈ ಸಿದ್ಧಾಂತವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಓಕೆ, ಸೊ ಭಾರತದ ಹೈಕೋರ್ಟ್ ಒಂದು ಇದನ್ನು ಉಲ್ಲೇಖ ಮಾಡಿದೆ. ಸೊ ಇದು ಏನಾಗಾದರೆ 2ನೇದು ಸರಿಯಾಗಿದೆ. ಅಂದರೆ ತಮ್ಮನ್ನು ತಾವು ನೋಡಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿಗಳಿಗೆ ಆ ರಾಜ್ಯವು ರಕ್ಷಕನಂತೆ ಕಾರ್ಯನಿರ್ವಹಿಸಬಹುದು. ಓಕೆ, ಸೊ ಗಮನಿಸಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಓಕೆ, ಯಾವುದೇ ಒಂದು ಹೈಕೋರ್ಟ್ ಯಾವುದೇ ಒಂದು ಸಿದ್ಧಾಂತವನ್ನು ಉಲ್ಲೇಖಿಸಿದಾಗ ಅದರ ಮಹತ್ವ ವಿದ್ಯಾರ್ಥಿಗಳಿಗೆ ಅಥವಾ ಸಿ ಟಿ ಬರೀತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಿದೆಯೋ ಇಲ್ವೋ ಎಂಬತಕ್ಕಂಥ ಪರೀಕ್ಷೆಗಾಗಿ ಇದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತವೆ ನಿಮಗೆ. ಓಕೆ, ಈ ಸಿದ್ಧಾಂತ ನೋಡಿ ಏನು ಹೇಳುತ್ತೆ ಅಂದರೆ, ಅಂಗವಿಕಲರಾಗಿರ್ಬೋದು, ವೃದ್ಧರಾಗಿರ್ಬೋದು, ಇಲ್ಲ ತನ್ನನ್ನು ತಾನು ನೋಡಿಕೊಳ್ಳೋಕ್ಕಾಗದೇ ಇಲ್ಲ ಎಂಬತಕ್ಕಂಥ ಸಿಚುವೇಶನ್ ಒಬ್ಬ ವ್ಯಕ್ತಿಗೆ ಏನಾದರೂ ಇದ್ದರೆ ಆ ವ್ಯಕ್ತಿಗೆ ಅಲ್ಲಿನ ರಾಜ್ಯ ಸರ್ಕಾರ ಅಥವಾ ಆ ರಾಜ್ಯವು ರಕ್ಷಕನಂತೆ ಕಾರ್ಯನಿರ್ವಹಿಸಬೇಕು ಎಂದು ಹೇಳುವಂತಹ ಒಂದು ಸಿದ್ಧಾಂತವೇ ಪ್ಯಾರೆಂಟ್ಸ್ ಪ್ಯಾಟ್ರಿಯೇ ಸಿದ್ಧಾಂತವಾಗಿದೆ. ಓಕೆ, ದಿ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. ಬಾಂಬೆ ಹೈಕೋರ್ಟ್ ಅಪಾಯಿಂಟ್ಸ್ ಡಾಟರ್ ಹ್ಯಾಸ್ ಲೀಗಲ್ ಗಾರ್ಡಿಯನ್ ಆಫ್ ಮದರ್ ವಿತ್ ನೋಡಿ ನಮಗೆ ಹೇಳಿದಂತೆ ಪ್ಯಾರೆಂಟ್ಸ್ ಪ್ಯಾಟ್ರಿಯೇ ಡಾಕ್ಟ್ರಿನ್ ಅಡಿಯಲ್ಲಿ ನೇಮಕ ಮಾಡಿದೆ ಬಾಂಬೆ ಹೈಕೋರ್ಟ್. ಏನಿದು ನೋಡಿ, ಇತ್ತೀಚೆಗೆ ತೀವ್ರ ಬುದ್ಧಿಮಾಂದ್ಯತೆಯಿಂದಾಗಿ ಬಳಲುತ್ತಿರುವ ತನ್ನ 78 ವರ್ಷದ ತಾಯಿಯ ಕಾನೂನುಬದ್ಧ ಬಾಲಕಿಯಾಗಿ ಮಗಳನ್ನೇ ನೇಮಿಸಿದೆ. ಓಕೆ, ತಾಯಿಯನ್ನೇ ನೋಡಿಕೊಳ್ಳಲಿಕ್ಕೆ. ಆ ಕಾರಣಕ್ಕಾಗಿ ಬಾಂಬೆ ಹೈಕೋರ್ಟ್ ಈ ಪ್ಯಾರೆಂಟ್ಸ್ ಪ್ಯಾಟ್ರಿಯನ್ನು ಉಲ್ಲೇಖಿಸಿದೆ. ಪ್ಯಾರೆಂಟ್ಸ್ ಪ್ಯಾಟ್ರಿಯ ಸಿದ್ಧಾಂತ ನೋಡಿ, ಲ್ಯಾಟಿನ್ ಭಾಷೆಯಲ್ಲಿ ರಾಷ್ಟ್ರದ ಪೋಷಕರು ಎಂಬ ಅರ್ಥವನ್ನು ಕೊಡುತ್ತದೆ. ಇದು ತಮ್ಮನ್ನು ತಾವು ನೋಡಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿಗಳಿಗೆ ರಕ್ಷಕನಾಗಿ ಕಾರ್ಯನಿರ್ವಹಿಸಲು ರಾಜ್ಯಕ್ಕೆ ಕಾನೂನಿನ ಮೂಲಕ ತತ್ವವನ್ನು ನೀಡುತ್ತದೆ. ಈ ಸಿದ್ಧಾಂತ ಅಪ್ರಾಪ್ತ ವಯಸ್ಕರು, ಅಸಮರ್ಥರು, ಅಂಗವಿಕಲ ವ್ಯಕ್ತಿಗಳಂತಹ ದುರ್ಬಲ ಗುಂಪುಗಳ ಕಲ್ಯಾಣವನ್ನು ರಕ್ಷಿಸಲು ಸರ್ಕಾರ ಅವಕಾಶ ನೀಡುತ್ತದೆ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಅರುಣ 3 ಜಲವಿದ್ಯುತ್ ಯೋಜನೆ ನೋಡಿ, ಅರುಣ್ ಅಂತ ಕರೀತಾರೆ. ಸೊ ಈ ಜಲವಿದ್ಯುತ್ ಯೋಜನೆ ಇದನ್ನು ಭಾರತದ ನೆರವಿನೊಂದಿಗೆ 144 ಶತಕೋಟಿ ರುಗಳ ವೆಚ್ಚದಲ್ಲಿ ನೋಡಿ $144 ಬಿಲಿಯನ್ ಅಂತ ಕರಿಬೋದು. ಇದರ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಹಾಗಾದರೆ ಈ ಯೋಜನೆ ಅರುಣ್ ಜಲವಿದ್ಯುತ್ ಯೋಜನೆ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ಇದು ನೇಪಾಳದಲ್ಲಿದೆ. ಓಕೆ, ನೇಪಾಳದಲ್ಲಿ ಭಾರತ ಅಭಿವೃದ್ಧಿಪಡಿಸುತ್ತಿರುವ ಅತ್ಯಂತ ಪ್ರಮುಖ ಮತ್ತು ನೇಪಾಳದಲ್ಲಿ ಇದೇನಾದರೂ ಅಭಿವೃದ್ಧಿಗೊಂಡ್ರೆ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆ ಆಗಲಿದೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋಣ ನಾವು. ನೋಡಿ, ಇಂಡಿಯನ್ ಎನರ್ಜಿ ಮಿನಿಸ್ಟರ್ ಖಟ್ಟರ್ ರಿವ್ಯೂಸ್ ಪ್ರೋಗ್ರೆಸ್ ಆಫ್ ಅರುಣ್ 3 ಹೈಡ್ರೋ ಐಡಲ್ ಪ್ರಾಜೆಕ್ಟ್. ಅರುಣ್ 3 ಎಂಬುದು ಒಂದು ಐಡಲ್ ಪ್ರಾಜೆಕ್ಟ್ ಆಗಿದೆ. ರಿವ್ಯೂ ಮಾಡಿದ್ದಾರೆ. ಓಕೆ, ಸೊ ಭೇಟಿ ನೀಡಿದ್ದಾರೆ ಆ ಒಂದು ಪ್ರದೇಶಕ್ಕೆ. ಇದು ಪೂರ್ವ ನೇಪಾಳದ ಸಂಕುವಸಬಾ ಜಿಲ್ಲೆಯ ಅರುಣ್ ನದಿಯ ಮೇಲೆ 900 ಮೆಗಾವ್ಯಾಟ್ನ ರನ್ ಆಫ್ ದ ನದಿ ಜಲವಿದ್ಯುತ್ ಯೋಜನೆಯಾಗಿದೆ. ಇದನ್ನು ಭಾರತದ ನೆರವಿನೊಂದಿಗೆ ನಿರ್ಮಿಸಲಾಗ್ತಾ ಇದೆ. ಪೂರ್ಣಗೊಂಡ ನಂತರ ಇದು ನೇಪಾಳದ ಅತಿದೊಡ್ಡ ಜಲವಿದ್ಯುತ್ ಕೇಂದ್ರವಾಗಲಿದೆ. ಇದನ್ನು SJVN ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿರತಕ್ಕಂಥ ಸತ್ಲುಜ್ ಜಲವಿದ್ಯುತ್ ನಿಗಮ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಈ ತರಹದ ಕ್ವಶನ್ಗಳನ್ನು ಕೇಳ್ತಾ ಇದೆ ಇದೀಗ. ಅಂದರೆ ಹೇಳಿಕೆ ರೂಪದಲ್ಲಿ ಸುಮಾರು ಈಗ ಕ್ವಶನ್ ಬರ್ತಾ ಇದ್ದಾವೆ. ಇದರಲ್ಲಿ ಸತ್ಲುಜ್ ಜಲವಿದ್ಯುತ್ ಯೋಜನೆ ಮುಖ್ಯವಾಗಿ SJVN ಅಂತ ಕರಿತೀವಿ. ಆ ಒಂದು ಕಂಪನಿಯ ಅಂಗಸಂಸ್ಥೆ ಸತ್ಲುಜ್ ಜಲವಿದ್ಯುತ್ ಯೋಜನೆ. ಈ ನಿಗಮವು ಅರುಣ್ 3 ಪವರ್ ಡೆವಲಪ್ಮೆಂಟ್ ಕಂಪನಿ ನಿರ್ಮಿಸಿದ ಸ್ವಂತ ನಿರ್ವಹಿಸಿ ವರ್ಗಾವಣೆ ಅಂದರೆ ಬೂಟ್ ಆಧಾರದ ಮೇಲೆ ಅಭಿವೃದ್ಧಿಪಡಿಸ್ತಾ ಇದೆ. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಲಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.